ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ, ನಾನು ಲಾಸ್ಟ್ ಟೈಮೇ ಹೇಳಿದ್ನಲ್ಲ, ನನ್ನ ಮಗಂದು ನಾಮಕರಣ ಮಾಡ್ತಾಯಿದ್ದೀವಿ, ಕಮ್ ಬರ್ಡೇ ಅಂತ. ಸೊ ಕೆಂಗಲ್ನಲ್ಲಿ ಮಾಡ್ತಾಯಿದ್ದೀವಿ ನಮ್ಮ ಪಾಪದ್ದು ಬರ್ಡೇ ಕಮ್ ನಾಮಕರಣನ. ನಾನು ಲಾಸ್ಟ್ ಟೈಮೇ ಹೇಳಿದ್ದೆ ಅಲ್ಲ, ಸೊ ಆಷಾಢ ಇದ್ದಿದ್ದರಿಂದ ಶ್ರಾವಣದಲ್ಲಿ ಮಾಡೋಣ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಗಂಡನ ಮನೇಲಿ ಮಾಡ್ತಾ ಇರೋದು ಇದು. ಸೊ ಎಲ್ಲರೂ ರೆಡಿ ಆಗ್ತಾಯಿದ್ವಿ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋಣ ಚೌಟ್ರಿಗೆ ಅಂದ್ಬಿಟ್ಟು ಪಾರ್ಟಿ ಹಾಲ್ ಬುಕ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗೋಣ ಅಂತ ಎಲ್ಲ ರೆಡಿ ಆಗಿದ್ವಿ ಫ್ಯಾಮಿಲಿ ಎಲ್ಲ. ಸೊ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕಾರ್ನಲ್ಲಿ ಹೋಗ್ತಾ ಇದ್ವಿ, ಪಾಪನು ಕರ್ಕೊಂಡು. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, 10:30 ಆಗಿತ್ತು. ನಾವು ಆಲ್ರೆಡಿ ಲೇಟ್ ಆಗುತ್ತಲ್ವ ಮನೇಲಿ ಪಾಪು ಇದ್ಮೇಲೆ ಕೆಲಸ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. 10 ಗಂಟೆ ಕೇಕ್ ಕಟ್ಟಿಂಗ್ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲ 10:30 ಆಗಿಬಿಟ್ಟಿತ್ತು. ಸೊ ಎಲ್ಲ ಹೊರಟ್ವಿ. ಫೈನಲಿ ನಾವು ಪಾರ್ಟಿ ಹಾಲ್ನ ರೀಚ್ ಆದ್ವಿ. ಸೊ ಅವನಿಗೆ ಫೋಟೋಶೂಟ್ ಮಾಡಿಸ್ಬಿಡೋಣ, ಆಮೇಲೆ ಮೂಡ್ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ಫೋಟೋಶೂಟ್ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ವಿ. ಬೆಳಗ್ಗೆನೇ ಡೆಕೋರೇಷನ್ ಎಲ್ಲ ಮಾಡಿದ್ರು, ನಮ್ಮ ಫ್ರೆಂಡ್ಸೇ ಮಾಡ್ತಾಯಿದ್ರು ಎಲ್ಲ ಡೆಕೋರೇಷನ್ಸು. ನನ್ನ ಐಟಮ್ಸ್ ಎಲ್ಲ ಚಿಕ್ಕಪೇಟೆಲ್ಲಿ ಲಾಸ್ಟ್ ಟೈಮ್ ತಂದಿದ್ನಲ್ಲ, ಸೊ ಅದೇ ಐಟಮ್ಸಲ್ಲೇ ಅವ್ರು ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು. ಇವನಿಗೆ ಹಾಗೆ ಸ್ಟಾರ್ಟಿಂಗಲ್ಲೇ ಒಂದು ಫೋಟೋಶೂಟ್ ಮಾಡಿಸ್ಬಿಡೋಣ, ಆಮೇಲೆ ಮೂಡ್ ಹೇಗಿರುತ್ತೋ ಮಕ್ಕಳದ್ದು ಅಂದ್ಬಿಟ್ಟು ಮಾಡಿಸ್ತಾ ಇದ್ವಿ. ಬಟ್ ಅವ್ನಿಗೆ ಒಂದು ಕಡೆ ಕೂತ್ಕೋತಾ ಇರಲಿಲ್ಲ. ಅವ್ನು ಹೇಳ್ಕೊಬಂದು ಕೂರಿಸ್ತಾನೆ ಇದ್ದೆ, ಅವ್ನು ಓಡಿ ಹೋಗ್ತಾ ಇದ್ದ. ಆ ಮಕ್ಕಳಂದ್ಮೇಲೆ ಹಾಗೆ ಅಲ್ವಾ, ಫೋಟೋಸ್ ಎಲ್ಲ ತೆಗಿಬೇಕು ಅಂದರೆ ಸರ್ಕಸ್ ಮಾಡಬೇಕು. ಸೊ ಡೆಕೋರೇಷನ್ ಈ ರೀತಿಯಾಗಿ ಬಂದಿತ್ತು. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅವನಂತೂ ಒಂದು ಕಡೆ ಕೂತ್ಕೋತಾ ಇರಲಿಲ್ಲ. ನಾನು ಏನೇನೋ ಹಾಕಿದೆ, ಅಲ್ಲಿ ಚಾಕ್ಲೇಟ್ಸ್ ಎಲ್ಲ ಹಾಕಿದೆ ಒಂದು ಕಡೆ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಬಟ್ ಅವ್ನು ಕೂತ್ಕೊಳ್ಳೋಕ್ಕೆ ರೆಡಿನೇ ಇರಲಿಲ್ಲ, ಓಡಾಡ್ತಾ ಇದ್ದ. ಚೌಟ್ರಿ ತುಂಬ ದೊಡ್ಡದಾಗಿತ್ತಲ್ವ, ಸೊ ಅವ್ನ ಪಾಡಿಗೆ ಅವನದೇ ಒಂದು ಪ್ರಪಂಚದಲ್ಲಿ ಇದ್ನಲ್ವ. ಸೊ ಹೇಗೋ ಮಾಡಿ ಸರ್ಕಸ್ ಮಾಡಿ ಫೋಟೋಶೂಟ್ ಮಾಡಿಸಿದ್ವಿ. ಸೊ ಎಲ್ಲ ಹಾಕಿದ್ವಿ. ಬಟ್ ಅವ್ನ ಕಡೆ ಕೂತ್ಕೊಂಡ. ಬಟ್ ನಮ್ಮಿಬ್ಬರನ್ನ ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಬಿಡೋಣ ಕೇಕ್ ಕಟ್ಟಿಂಗ್ ಮುಂಚೆನೇ. ಸೊ ಸೆಕೆ ಬೇರೆ ಆಗ್ತಿತ್ತು, ಎಲ್ಲ ತಡ್ಕೊಳಕ್ಕೆ ಇರಲಿಲ್ಲ ಅಲ್ಲಿ, ಅಷ್ಟು ಸೆಕೆ ಇತ್ತು. ಬಟ್ ಅವ್ನಿಗೂ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ. ಸೊ ಆಮೇಲೆ ಅವ್ನು ಕಂಫರ್ಟಬಲ್ ಇರಲ್ಲ ಅನ್ನೋ ಕಾರಣಕ್ಕೆ ನಾವು ಇವಾಗಲೆಲ್ಲ ರೆಡಿ ಮಾಡ್ತಾಯಿದ್ವಿ. ಆ್ಯಂಡ್ ಡೆಕೋರೇಷನ್ ಎಲ್ಲ ನನ್ನ ಫ್ರೆಂಡ್ಸೇ ಮಾಡಿದರು ಅಂತ ಹೇಳಿದ್ನಲ್ಲ, ತುಂಬಾ ಇಷ್ಟ ಆಯಿತು ನನಗೆ. ಪಾಪ ಮಾರ್ನಿಂಗಿಂದ ಅವರು ಕಷ್ಟಪಟ್ಟಿದ್ದಾರೆ, ಅಲ್ಲೂ ಕೆಲಸ ಮಾಡಬೇಕು, ಡೆಕೋರೇಷನ್ ಮಾಡಬೇಕು. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸಾಕು ಸಿಂಪಲ್ಲಾಗಿ ಇಷ್ಟು. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಚೌಟ್ರಿಲಿ ನಾವೇ ಇದ್ವಿ, ಯಾರೂ ಇನ್ನೂ ಬಂದಿರಲಿಲ್ಲ. ಊಟ ಇದ್ದಿದ್ದು 12 ಗಂಟೆ ಮೇಲಲ್ವಾ, ಸೊ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾರೆ. ಹಾಗಾಗಿ ಫಸ್ಟೇ ಫೋಟೋಶೂಟ್ ಮಾಡಿಸ್ಕೊಂಡ್ಬಿಡೋಣ, ಆಮೇಲೆ ನಾವು ಬ್ಯುಸಿ ಆಗ್ತೀವಿ. ಜನ ಬಂದಮೇಲೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂದ್ಬಿಟ್ಟು ನಾವು ಫೋಟೋಸ್ ತೆಗೆಸ್ಕೊತಾ ಇದ್ದೀವಿ 7 ಜನ. ಬಟ್ ತುಂಬ ಸೆಕೆ ಆಗ್ತಿತ್ತು. ನಮಗಂತೂ ಪ್ಯೂರ್ ಬರ್ತಿದ್ರೆ ಎಷ್ಟೊತ್ತಿಗೆ ಆಚೆ ಹೋಗೋಣ ಅನ್ನೋ ಥರ ಆಗ್ತಿತ್ತು. ಫ್ಯಾನ್ ಇತ್ತು, ಬಟ್ ಅದು ಅಷ್ಟು ಗಾಳಿ ಬರ್ತಾ ಇರಲಿಲ್ಲ. ಬಟ್ ಅಷ್ಟರಲ್ಲಿ ಫೋಟೋಶೂಟ್ ಹೇಗೋ ಮಾಡಿಸ್ಕೊತಾ ಇದ್ವಿ. ಫೈನಲಿ ಫೋಟೋಶೂಟ್ಸ್ ಎಲ್ಲ ಮುಗಿಸಿ, ಸೊ ಕೇಕ್ ಕಟ್ಟಿಂಗ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ 11:45 ಆಗಿತ್ತು. ಸ್ವಲ್ಪ ಜನ ಬರ್ತಾ ಇದ್ರಲ್ವ, ಸೊ ಸ್ಟಾರ್ಟ್ ಮಾಡಿಬಿಡೋಣ, ಇಲ್ಲಾಂದರೆ ಊಟಕ್ಕೆ ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಕೇಕ್ ಕಟ್ಟಿಂಗ್ನ ಸ್ಟಾರ್ಟ್ ಮಾಡಿಬಿಟ್ವಿ. ಸೊ ಅವ್ನು ಆಲ್ರೆಡಿ ಚಾಕು ಹಿಡ್ಕೊಂಡು ರೆಡಿ ಆಗ್ಬಿಟ್ಟ ಕೇಕ್ ಕಟ್ ಮಾಡೋಕ್ಕೆ. ಅವ್ನಿಗೆ ಕೇಕ್ ಅಂದರೆ ಇದು ಸೆಕೆಂಡ್ ಟೈಮ್ ತಿನ್ನಿಸ್ತಾ ಇರೋದು ಅವ್ನಿಗೆ. ನಾವು ಸ್ವೀಟ್ಸ್ ಎಲ್ಲ ತಿನ್ನಿಸಲ್ಲ, ಬಟ್ ಅವನಿಗೋಸ್ಕರ ಅಂದ್ಬಿಟ್ಟೆ ನಾವು ಡ್ರೈ ಫ್ರೂಟ್ಸ್ ಕೇಕ್ನ ಮಾಡಿಸಿದ್ವಿ. ಸೊ ಎಲ್ಲರೂ ತಿನ್ನಿಸ್ತಾರಲ್ವ, ಅದರಲ್ಲೂ ಕ್ರೀಮ್ ತಿನ್ನಿಸಲ್ಲ, ಬ್ರೆಡ್ ಮಾತ್ರ ತಿನ್ನಿಸ್ತಾ ಇದ್ವಿ ನಾವು. ಅದು ಸ್ವಲ್ಪ ಫ್ಲೇವರ್ ಇರುತ್ತಲ್ಲ ಡ್ರೈ ಫ್ರೂಟ್ಸ್ದು ಅನ್ನೋ ಕಾರಣಕ್ಕೆ ಅವನಿಗೋಸ್ಕರನೇ ಅಂತಲೇ ಸ್ಪೆಷಲ್ಲಾಗಿ ಮಾಡಿಸಿದ್ವಿ ಕೇಕ್ ಕಟ್ಟಿಂಗೋಸ್ಕರ. ಕೊಡೋರಿಗೆ ಹನಿ ಕೇಕ್ ತರಿಸಿದ್ವಿ ಸಪ್ರೇಟಾಗಿ.
ನಾವು ಬ್ಲೂ ಥೀಮ್ಸಲ್ಲಿ ಮಾಡ್ಕೊಂಡಿದ್ವಿ. ಸೊ ಡೆಕೋರೇಷನ್ ಆಗಿರ್ಬೋದು ನೋಡ್ತಾ ಇದ್ದೀರಾ. ಸೊ ಡೆಕೋರೇಷನ್ಸು ನಮ್ಮ ಕಾಸ್ಟ್ಯೂಮ್ಸು ಎಲ್ಲ ಒಂದೇ ಥರ ಇರಬೇಕಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಬಟ್ ವಿಡಿಯೋದಲ್ಲಿ ಫೋಟೋದಲ್ಲಿ ಅದು ಬೇರೆ ಥರ ಕಾಣ್ತಿದೆ, ಅಂದರೆ ಡಾರ್ಕು ಲೈಟು ಆ ಥರ ಕಾಣ್ತಿದೆ. ಬಟ್ ಎದುರುಗಡೆ ನೋಡೋದಕ್ಕೆ ಒಂದೇ ಥರ ಕಲರ್ ಇದೆ. ಸೊ ನನಗೆ ಬ್ಲೂ ಥೀಮಲ್ಲೇ ಮಾಡಿಸ್ಬೇಕು, ಬಾಯ್ ಬೇಬಿ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಅದೇ ಥೀಮಲ್ಲೇ ರೆಡಿ ಮಾಡಿಸ್ಕೊಂಡೆ. ಕೆಳಗಡೆ ಹಾಲ್ನಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ವಿ. ನಾನ್ ವೆಜ್ ಊಟ ಅಲ್ಲ, ಸೊ ಕೆಳಗಡೆನೇ ಅರೇಂಜ್ ಮಾಡಿದ್ವಿ. ನಾನ್ ವೆಜ್ ಮಾಡಿಸಿದ್ವಿ. ನಾನ್ ವೆಜ್ನಲ್ಲಿ ಮಟನ್ ಸಾಂಬಾರು, ಬೋಟಿ ಗೊಜ್ಜು, ಚಿಕನ್ ಫ್ರೈ ಮಾಡಿಸಿದ್ವಿ. ಎಲ್ಲರೂ ಊಟಕ್ಕೆ ಕೂತಿದ್ರು. ಸೊ ಎಲ್ಲರೂ ಊಟ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು. ಸೊ ದೇವ್ರಿಗೋಸ್ಕರ ಮಾಡಿರೋದಲ್ವಾ, ಸೊ ಊಟ ಚೆನ್ನಾಗಿ ಆಗೇ ಆಗುತ್ತೆ. ಸೊ ಅದೊಂದು ತುಂಬ ಖುಷಿ ಆಯಿತು. ಎಲ್ಲರೂ ಖುಷಿಯಿಂದ ಊಟ ಮಾಡಿದ್ರು. ಅದೇ ಒಂದು ತೃಪ್ತಿ ಅನ್ನಿಸ್ತು ನಮಗೆ. ಸೊ ದೇವ್ರ ಸೇವೆ ಅಲ್ಲ, ಖುಷಿನೇ. ಫೈನಲಿ ಫಂಕ್ಷನ್ ಎಲ್ಲ ಕೊನೆ ಹಂತಕ್ಕೆ ಬಂತು. ತುಂಬಾ ಚೆನ್ನಾಗಾಯಿತು ಎಲ್ಲನೂ. ನನಗೆ ಅದೇ ಒಂದು ಖುಷಿಯಾಗಿದ್ದು. ದೇವ್ರ ಸೇವೆ ಅಲ್ವಾ, ಹೇಗಾಗುತ್ತೋ ಅನ್ನೋ ಭಯ ಇದ್ದೇ ಇರುತ್ತೆ. ಫೈನಲಿ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ. ನಾನು ಹೀಗೆ ಹೊಸ ಹೊಸ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇಷ್ಟಪಟ್ಟು ನೋಡ್ತಿದ್ರೆ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಶೇರ್, ಲೈಕ್, ಕಮೆಂಟ್ಸ್ ಮಾಡಿ. Bye. Thanks for watching.